ಯಾವ ರೀತಿ ಘಟನೆ ಸಂಭವಿಸಿದೆ ಅಂತ ಹೇಳಿ. ಇಸ್ರೇಲ್ ಮೇಲೆ ಮುಂದುವರಿತಾ ಇದೆ ಇರಾನ್ನ ದಾಳಿ. ಇಸ್ರೇಲ್ನ ಪರಿಸ್ಥಿತಿ ಬಿಚ್ಚಿಟ್ಟಿದ್ದಾರೆ ಕನ್ನಡಿಗ. ಮಂಗಳೂರು ಮೂಲದ ಸಂದೀಪ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇಸ್ರೇಲ್ನಲ್ಲಿ ಬಿಗಡಾಯಿಸುತ್ತಿರುವ ಪರಿಸ್ಥಿತಿಯನ್ನು ಸಂದೀಪ್ ಎನ್ನುವ ವ್ಯಕ್ತಿ ವಿವರಿಸಿದ್ದಾರೆ. ಯುದ್ಧದ ಕಾರ್ಮೋಡ ಕವಿದಿರುವಂಥ ಇಸ್ರೇಲ್ನಲ್ಲಿ ವಾತಾವರಣ ಹೇಗಿದೆ, ಅಲ್ಲಿನ ಜನಜೀವನ ಹೇಗಿದೆ, ಜನ ಹೇಗೆ ಭಯಗೊಂಡಿದ್ದಾರೆ, ಪ್ರಾಣ ಭಯದಲ್ಲಿ ಓಡಾಡ್ತಾ ಇದ್ದಾರೆ, ಪ್ರಾಣ ಭೀತಿಯಿಂದ ಜನ ಇದ್ದಾರೆ ಅಂತ ಹೇಳಿ ಅಲ್ಲಿನ ವಸ್ತುಸ್ಥಿತಿಯನ್ನು ಕಟ್ಟಿಕೊಡಲಿಕ್ಕೆ ಸಂದೀಪ್ ಒಂದು ವಿಡಿಯೋ ಮಾಡಿದ್ದಾರೆ. ಎಸ್, ಇಸ್ರೇಲ್ನಲ್ಲಿರುವಂಥ ನಮ್ಮ ಕನ್ನಡಿಗ ಸಂದೀಪ್ ಅವರು ನಮ್ಮ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ, ಮಾತನಾಡಿಸೋಣ. ಸಂದೀಪ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಎಲ್ಲಿದ್ದೀರಿ? ಇಸ್ರೇಲ್ನಲ್ಲಿ ಯಾವ ಪ್ರದೇಶದಲ್ಲಿದ್ದೀರಿ? ನೀವಿರುವಂಥ ಪ್ರದೇಶ ಎಷ್ಟು ಸುರಕ್ಷಿತ, ಜೊತೆಗೆ ನೀವು ಎಷ್ಟು ವರ್ಷದಿಂದ ಅಲ್ಲಿ ವಾಸವಿದ್ದೀರಿ? ಈಗಿನ ಪರಿಸ್ಥಿತಿ ವಿವರಿಸೋದಾದ್ರೆ ಸಂದೀಪ್ ಅವರೇ. ಖಂಡಿತವಾಗ್ಲೂ ನಾನು ಇಸ್ರೇಲ್ನ ಬೆನಿಬೆರಾಕ್ ಪ್ರದೇಶದಲ್ಲಿ ನಾನು ವಾಸ ಇರುವಂತದ್ದು. ಓಕೆ. ನಾವು ಮಾಧ್ಯಮದಲ್ಲಿ ನಾವು ಗಮನಿಸ್ತಾ ಇದ್ದೇವೆ, ಇಲ್ಲಿಯ ಚಿತ್ರಣ ಕೆಲವೊಮ್ಮೆ ತದ್ವಿರುದ್ಧವಾಗಿ ಇರ್ತದೆ. ಯಾಕಂದ್ರೆ ಇಲ್ಲಿ ಎಲ್ಲವೂ ಕೂಡ ಸುರಕ್ಷಿತ. ನೋಡಿ, ಸೈರನ್ನ ಶಬ್ದ ಕೇಳ್ತಾ ಇದೆ. ಈಗ ನಾನು ಶೆಲ್ಟರ್ಗೆ ಹೋಗ್ತಾ ಇದ್ದೇನೆ. ಅಂದ್ರೆ ಕಳೆದ ಎರಡು ಮೂರು ದಿನಗಳಿಂದ ಈ ಸೈರನ್ನ ಶಬ್ದಗಳನ್ನ ನಾವು ಗಮನಿಸ್ತಾ ಇರುವಂತದ್ದು. ಹಾಗೂ ನಾವು ಬಂಕರ್ ನಲ್ಲಿ ನಾವು ಸುರಕ್ಷಿತವಾಗಿ ಇದ್ದೇವೆ. ಅಂದ್ರೆ ಇಲ್ಲಿ ಸರ್ಕಾರದ ನಿರ್ದೇಶನಗಳನ್ನ ನಾವು ಪಾಲಿಸಿದ್ರೆ ಯಾವುದೇ ರೀತಿಯ ಸಮಸ್ಯೆಗಳು ನಮ್ಗೆ ಆಗುದಿಲ್ಲ. ಯಾಕಂದ್ರೆ ವಾಸ್ತವವಾಗಿ ಇಸ್ರೇಲ್ನ ನಾವು ಅದೇ ಹೇಳೋದು, ಇಂಟೆಲಿಜೆನ್ಸ್ ಟೆಕ್ನಾಲಜಿ ಹಾಗೂ ಡಿಫೆನ್ಸ್ ಫೋರ್ಸ್ ಇದು ಅತ್ಯಂತ ಸದೃಢವಾಗಿ ಹಾಗೂ ಅಪ್ಡೇಟ್ ಆಗಿರೋದ್ರಿಂದ ಇಲ್ಲಿ ಸರ್ಕಾರದ ನಿರ್ದೇಶನಗಳನ್ನ ನಾವು ಏನು ಪಾಲಿಸ್ತೇವೋ ಅದರ ಮೇಲೆ ನಮ್ಮ ಸುರಕ್ಷತೆ ನಿಂತಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕರೆಕ್ಟ್. ಸರ್ಕಾರ ಹೇಳಿದಂತೆ ಯಾಕಂದ್ರೆ ಅವರ ನಿಯಮಗಳನ್ನ ನಾವು ಪಾಲಿಸಿದ್ರೆ ಜೀವಕ್ಕೆ ಅಪಾಯ ಇರುವುದಿಲ್ಲ, ಸುರಕ್ಷತೆ ಹೆಚ್ಚಾಗಿರುತ್ತೆ. ಖಂಡಿತ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಅಪಾಯದ ಮುನ್ಸೂಚನೆ ಇರುವಂತಹ 10 ನಿಮಿಷಗಳ ಮೊದಲೇ ನಮ್ಗೆ ಮೊಬೈಲ್ಗೆ ಮೆಸೇಜ್ ಬರ್ತದೆ. ಆ ಸಂದರ್ಭದಲ್ಲಿ ನಾವು ಬಂಕರ್ ನಲ್ಲಿ ಸುರಕ್ಷಿತವಾಗಿ ಇರಬೇಕಾಗ್ತದೆ. ಈಗ ಪ್ರತಿ ಮನೆ, ಅಪಾರ್ಟ್ಮೆಂಟ್ ಅಥವಾ ಪಬ್ಲಿಕ್ ಶೆಲ್ಟರ್ಗಳು ಅಥವಾ ಉದ್ಯಾನವನಗಳಿರ್ಬೋದು, ಎಲ್ಲಾ ಕಡೆ ಕೂಡ ಶೆಲ್ಟರ್ ವ್ಯವಸ್ಥೆನ ನಾವು ಗಮನಿಸ್ತಾ ಇದ್ದೇವೆ. ಅದರಿಂದ ಇಲ್ಲಿ ಒಟ್ಟಾರೆಯಾಗಿ ಭಾರತೀಯರು, ಕನ್ನಡಿಗರು ಅತ್ಯಂತ ಸುರಕ್ಷಿತವಾಗಿದ್ದೇವೆ. ಅಲ್ಪ ಮಟ್ಟಿನ ಸಮಸ್ಯೆಗಳು ಉದ್ಭವ ಆಗಿರ್ಬೋದು ಬಿಟ್ರೆ ಜೀವಹಾನಿ ಆಗಿರ್ತಕ್ಕಂತಹ ಸಮಸ್ಯೆಗಳು ಇಲ್ಲಿ ಇಲ್ಲ. ಯಾಕಂದ್ರೆ ಒಂದು ಕಡೆ ನಮ್ಗೆ ಇಲ್ಲಿ ಸರ್ಕಾರ, ಈಗ ನೀವಿರುವಂತ ಪ್ರದೇಶ ಇದೆಯಲ್ಲ, ನೀವಿರುವಂತ ಜಾಗ ಇದೆಯಲ್ಲ, ಅದು ಇಸ್ರೇಲ್ನ ದಾಳಿಗಳಿಗಾದಂತ ಜಾಗನ ಅಥವಾ ಯುದ್ಧ ನಡೀತಾ ಇರುವಂತ ಭೂಮಿಯ ಅಕ್ಕಪಕ್ಕದಲ್ಲೇ ನೀವಿದ್ದೀರಾ? ಅಕ್ಕಪಕ್ಕದಲ್ಲೇ ನಾವಿದ್ದೇವೆ. ಹಾಗಂತ ಇಲ್ಲಿ ದೊಡ್ಡ ಮಟ್ಟಿನ ಅಪಾಯವನ್ನ ಇಸ್ರೇಲ್ ಎದುರಿಸ್ತಾ ಇಲ್ಲ. ಎಲ್ಲವನ್ನ ಎದುರಿಸ್ತಕ್ಕಂತಹ ಸದೃಢತೆ ಇರೋದ್ರಿಂದ ನಾವು ಕೂಡ ಮಾನಸಿಕವಾಗಿ ಅತ್ಯಂತ ಗಟ್ಟಿಯಾಗಿದ್ದೇವೆ. ಯಾಕಂದ್ರೆ ಈಗಷ್ಟೇ ನಾವು ಕೇಳ್ಪಟ್ವಿ, ಇಸ್ರೇಲ್ನ ಪ್ರಧಾನಿ ಕಚೇರಿ ಮೇಲೇನೆ ದಾಳಿ ಮಾಡಿದ್ದಾರೆ ಅಂತ ಹೇಳಿ ಕೇಳ್ಪಟ್ವಿ. ಸೊ ಹಾಗಾಗಿ ಅಲ್ಲಿ ಆ ದಾಳಿಗೂ ನೀವಿರುವಂತ ಪ್ರದೇಶಕ್ಕೂ ಎಷ್ಟು ದೂರ ಇದೆ? ಅದು ಯುದ್ಧ ಪೀಡಿತ ಪ್ರದೇಶದಲ್ಲಿ ನೀವು ಸೇಫ್ ಇರುವಂತ ಜಾಗದಲ್ಲಿ ನೀವಿದ್ದೀರಾ ಅಂತ ನಾನು ಕೇಳ್ತಾ ಇರೋದು. ಆ ದಾಳಿಯ ಬಗ್ಗೆ ನಮ್ಗೆ ಇದುವರೆಗೂ ಅಧಿಕೃತವಾದ ಮಾಹಿತಿಗಳು ನಮ್ಗೆ ಸಿಕ್ಕಿಲ್ಲ. ಅದರಿಂದ ನಾವು ಅದರ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳೋದಷ್ಟು ಸೂಕ್ತ ಅಲ್ಲ ಅಂತ ನಾನು ಭಾವಿಸ್ತೇನೆ. ಓಕೆ. ಈಗ ನೀವು ಅಲ್ಲಿದ್ದು ವಾಸ ಮಾಡ್ಲಿಕ್ಕೆ ಎಷ್ಟು ವರ್ಷ ಆಯ್ತು? ಜೊತೆಗೆ ಇಷ್ಟು ದಿನಗಳ ಕಾಲ ಒಂದು ವರ್ಷದಿಂದಲೂ ಕೂಡ ನೀವು ನೋಡ್ತಾ ಇದ್ದೀರಿ, ಇಸ್ರೇಲ್ ಒಂದು ಕಡೆ ಹಮಾಸ್ ಜೊತೆ ಹೋರಾಟ, ಫೈಟ್ಗಳನ್ನು ಕೂಡ ನೋಡ್ತಾ ಇದ್ದೀರಿ. ಇದೀಗ ಮತ್ತೊಂದು ಹೊಸ ಸೇರ್ಪಡೆ ಇರಾನ್. ಅಂದರೆ ನೀವು ಹೋದ ದಿನಗಳಿಂದಲೂ ಕೂಡ ಬರೀ ಯುದ್ಧದ ಸನ್ನಿವೇಶಗಳನ್ನೇ ನೋಡಿದ್ದೀರಿ ಅಂದಂಗಾಯ್ತು. ಇಲ್ಲ, ನಾನು ಬರುವಂತಹ ಸಮಯದಲ್ಲಿ ನಾನು ಯುದ್ಧದ ವಾತಾವರಣ ಇತ್ತು. ಮಾತ್ರ ಪರಿಸ್ಥಿತಿ ಸುಧಾರಿಸಿದೆ. ಇವಾಗ ಮತ್ತೆ ಆ ವಾತಾವರಣ ಇದೆ.
ಹಾಗಂತ ನಾನು ಈ ಮೊದಲು ಕೂಡ ಇನ್ನೊಂದು ಚಾನೆಲ್ಗೆ ಹೇಳಿದಾಗ ಪ್ರತಿಯೊಂದು ರಾಷ್ಟ್ರವೂ ಕೂಡ ಅದರ ಆಂತರಿಕ ಸುರಕ್ಷತೆಗೆ ಆದ್ಯತೆಯನ್ನು ಕೊಟ್ಟೇ ಕೊಡ್ತದೆ. ಅಂತ ಸಂದರ್ಭದಲ್ಲಿ ಆ ರಾಷ್ಟ್ರದ ಆಡಳಿತ ವ್ಯವಸ್ಥೆ ಎಲ್ಲದಕ್ಕೂ ಸಜ್ಜಾಗಿರ್ಬೇಕು, ಅಲ್ಲಿನ ನಾಗರಿಕರು ಕೂಡ ಅದಕ್ಕೆ ಪೂರಕವಾಗಿ ಸ್ಪಂದಿಸಬೇಕಾಗ್ತದೆ. ಏನ್ ಕೆಲಸ ಮಾಡ್ಕೊಂಡಿರೋ ಸದ್ಯಕ್ಕೆ ಇಲ್ಲಿ ವಿಮಾನ ನಿಲ್ದಾಣಗಳು ನಾನಿಲ್ಲಿ ಕೇರ್ ಗಿವರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಏನೇನು ಕೇರ್ ಗಿವರ್ ಆಗಿ ಕೆಲಸ ಮಾಡ್ತಾರೆ. ಓಕೆ, ಓಕೆ. ಸೊ ಯುದ್ಧಕ್ಕೆ ಸನ್ನದ್ಧವಾದ ಪರಿಸ್ಥಿತಿಯಲ್ಲಿ ಇಸ್ರೇಲ್ ಇದೆ ಅಂತ ನೀವು ಕಂಡುಕೊಂಡಿದ್ದೀರಿ? ಖಂಡಿತವಾಗ್ಲು. ಈಗ ಏನಂದ್ರೆ ರೀಸೆಂಟ್ ಆಗಿ ಇಲ್ಲಿಗೆ ಉದ್ಯೋಗಕ್ಕೆ ಬರುವಂತಹ ಭಾರತೀಯರಿಗೆ ಸ್ವಲ್ಪ ಭಯ ಆಗ್ಬಹುದು, ಅಲ್ಲ ನಮಗೂ ಭಯ ಆಗಿದೆ ಆರಂಭದಲ್ಲಿ. ಬಟ್ ಏನಂದ್ರೆ ಇಲ್ಲಿ ಆಲ್ರೆಡಿ ಇರುವಂತಹ ಅನೇಕ ವರ್ಷಗಳಿಂದ ಇರುವಂತಹ ಭಾರತೀಯರು, ಕನ್ನಡಿಗರು, ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ ಉಡುಪಿ ನಾಗರಿಕರು ಇಲ್ಲಿಯ ಹೊಸಬರಿಗೆ ನೈತಿಕವಾಗಿ ಸ್ಥೈರ್ಯವನ್ನು ತುಂಬತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆಮೇಲೆ ವಿಶೇಷವಾಗಿ ಈಗ ಕೇಂದ್ರ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರವು ಸಹ ನಮ್ಮ ಕನ್ನಡಿಗರು, ಭಾರತೀಯರ ಹಿತಾಸಕ್ತಿಗೆ ಪೂರಕವಾಗಿ ಕ್ರಮವನ್ನು ಕೈಗೊಳ್ತಾ ಇದೆ.